ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವು ನೋಡ್ಬೋದು ಸೂರ್ಯೋದಯ ಆಗೈತಿ. ಇವಾಗ ಎಷ್ಟಾಗೈತಿ ಅಂದ್ರೆ 6:30 ಆಗೈತಿ. 6:30ಗೆ ಸೂರ್ಯೋದಯ ಇಷ್ಟು ಚಂದ ಕಾಣತಾನೆ ನೋಡ್ರಿ. ಪಕ್ಷಿಗಳ ಚಿಲಿಪಿಲಿನೂ ಕೇಳ್ಬೋದು ನೀವು. ನಮಸ್ಕಾರ ರೀ, ನಾನು ನಿಮ್ಮ ಪ್ರೇಮ ಸೌದತ್ತಿ. ಇವತ್ತಿನ ಬೆಳಗಿನ ಲಾಗ ಜಲ್ದಿನ ಸ್ಟಾರ್ಟ್ ಮಾಡೀನಿ. ಅದಕ್ಕೆ ನಿಮಗೇನು ಮಾಡೀನಿ, ಬೆಳಗ್ಗೆ ಸೂರ್ಯೋದಯ ಆಗೋದನ್ನು ತೋರಿಸೋದ ಸಮೇತನ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇವತ್ತಿನ ನಮ್ಮ ಲಾಗ ನೋಡ್ಬೋದು. ಇವತ್ತಿನ ಬೆಳಗಿನ ಅಡುಗೆಗೆ ನಾನು ಹರ್ವಿ ಪಲ್ಯ ಅದು ಮಾಡ್ಬೇಕಂತೇಳಿ ಅದನ್ನೆಲ್ಲ ಸೋಸ್ಕೊಂಡು ಪಲ್ಯ ಮಾಡೋಕೆ ರೆಡಿ ಮಾಡ್ಕೊತೀನಿ. ಈ ಪಲ್ಯ ಮಾಡ್ರೆ ನನ್ನ ಮಗಗೆ ಇದಕ್ಕೆ ಕೆಂಪು ಹರ್ವಿ ಪಲ್ಯ ಅಂತ ಅನ್ನಂಗಿಲ್ಲ, ಅವ್ಗೆ ರೋಬೋಟ್ ಅತಿ. ಈಗ ಒಂದು ಹಿಂದಿನ ಲಾಗ್ನಾಗ ಹೇಳೀನಿ, ರೋಬೋಟ್ ಪಲ್ಯ ಅಂತ ಸಣ್ಣಾಗಿಂದ ಅದನ್ನು ಹೆಸರಿಟ್ಟೀನಿ. ಅವ ಅದ ಹೆಸರಿನ ಮೇಲೆ ಈ ಪಲ್ಯನ ತಿಂತಾನೋ. ಆದ್ರೆ ನನ್ನ ಮಗಳು ಮಾತ್ರ ತಿನ್ನಂಗಿಲ್ಲ ನೋಡ್ರಿ. ಯಾವ ತಪ್ಪಲು ಪಲ್ಯ ತಿನ್ನಂಗಿಲ್ಲ, ಏನಿಲ್ಲ. ಈ ಪಲ್ಯಗಳು ಮಾಡಿದಾಗ ನನ್ನ ಮಗಳದ ದಿನ ಜಗಳ ಇದ್ದಿದ್ದು. ನೀ ಬೇರೆ ಪಲ್ಯ ಮಾಡೋಕ್ಕಾಗಂಗಿಲ್ಲ, ಏನು ಬೇರೆ ಪಲ್ಯ ಮಾಡೋಕ್ಕಾಗಲ್ಲ. ಇಲ್ಲ, ತಪ್ಪಲು ಪಲ್ಯ ಮಕ್ಕಳು ತಿನ್ನಬೇಕ್ರಿ. ಆದರೂ ನನ್ನ ಮಗಳಿಗೆ ಎಟ್ಟು ಹೇಳ್ರು ತಿನ್ನಂಗಿಲ್ಲ. ಭಾಳ ಒತ್ತಾಯ ಮಾಡಿದಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಉಪ್ಪಿಟ್ಟು ತಿನ್ನೋ ಚಮಚೆಲೆ ಅಷ್ಟ ತಿಂತಾಳೆ ನೋಡ್ರಿ. ಈಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ, ಹೆಣ್ಮಕ್ಳು ಮುಂಜಾನೆ ಅದ ನಮ್ಮ ರೂಟೀನ ಸ್ಟಾರ್ಟ್ ನೋಡ್ರಿ. ಎಷ್ಟು ಕೆಲಸ ಮಾಡ್ರು ಮುಗ್ಗಂಗೇನ ಇಲ್ಲ. ಅದೇನು ಸಂಚಾನ ಮಾಡ್ರು ಯಾವಾಗಪ್ಪ ನಮಗೆ ರೆಸ್ಟ್ ಅಂದ್ರೆ ಯಾವಾಗ ನಾವು ಮಲ್ಕೋತೇವ್ರಲ್ಲ ಆವಾಗ ನಮ್ಮ ಕೆಲಸ ಮುಗ್ದಂಗೆ ನೋಡ್ರಿ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಕಸ ಹಿಡ್ಕೊಂಡು ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತೆ ರೀ ಕೆಲಸ. ಹೆಣ್ಮಕ್ಳು ದಗ್ದ ಹಂಗೆ ನೋಡ್ರಿ. ಮತ್ತು ಇಷ್ಟೆಲ್ಲ ಮಾಡಿ ಮನ್ಯಾಗ ಯಜಮಾನ್ರತ್ತಾರು, ನೀವೇನು ಮಾಡ್ತೀರಿ ಕೆಲಸ, ಮನ್ಯಾಗ ಇರ್ತೀರಿ, ನಾವು ಹೊರಗೆ ದುಡಿಯೋಕೆ ಹೋಗ್ತೋತ್. ಮತ್ತು ಇದೊಂದು ಡೈಲಾಗ್ ಮೇಲೆ ಇದೊಂದು ಡೈಲಾಗ್ ಹೇಳ್ತಿರ್ತಾರೆ. ಆದ್ರೆ ಅವ್ರ ತಿಕ್ಕ ಹೆಚ್ಚು ಕೆಲಸ ನಮ್ದು ಇರ್ತೈತಿ. ಏನು ಅಂತಿರ್ತಕ್ಕ, ನಾ ಹೇಳೋದು ಕರೆಕ್ಟ್ ಇದ್ರೆ ಹೌದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಅವ್ರದ್ದು ಇರ್ತೈತೆ ರೀ ತ್ರಾಸು, ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮ್ದು ಏನೈತ್ರಲ್ಲ, ಭಾಳ ಅಂದ್ರೆ ಭಾಳ ಕೆಲಸ ಆಗಿಬಿಡ್ತೈತಿ. ಒಂದು ಮನೆಗೆ ಬಂದು ಹೋಗೋರ್ದು ಅನ್ನೋದ್ರಿ, ಮನ್ಯಾಗ ಅಡಿಗೆನ್ರಿ, ಮತ್ತು ಏನೋ ಒಂದು ಜವಾಬ್ದಾರಿ ಇದ್ದರು. ಈಗ ಅವ್ರೇನು ಮಾಡಿಬಿಡ್ತಾರೆ, ಆಫೀಸಕ್ಕೆ ಆಗಲಿ ಮತ್ತು ನಮ್ಮ ಮನೆಯವ್ರಂತ ಡ್ರೈವರ್ ಅದಾರು, ಇವರೆಲ್ಲ ಮುಂಜಾನೆ ಡಬ್ಬಿ ಕಟ್ಕೊಂಡು ಹೊರಗೆ ಹೋದ್ರೆ ಮುಗಿದು ಹೋತ್ರಿ. ನಮ್ದು ಹಂಗಿಲ್ಲ ಅಲ್ರಿ. ಮನೆಯಾಗಿದ್ದಕ್ಕೊಂದು ಏನಿಲ್ಲ ಐತಿ, ಏನೋ ಕಡಿಮೆ ಆಗಲಿ ಏನಾಗಲಿ, ನಮಗೆ ಜವಾಬ್ದಾರಿ ಇದ್ದಷ್ಟ ಗಂಡು ಮಕ್ಕಳಿಗೆ ಜವಾಬ್ದಾರಿ ಇರೋದಿಲ್ಲ ರೀ. ಅವ್ರದ್ದೇನಿದ್ರು ದುಡಿಯೋದು ತರೋದು ಅಷ್ಟೇ ಇರ್ತೈತಿ. ಆದಷ್ಟು ನಾವು ಮಾಡೋದು ಇರ್ತೈತಿ. ಇದಕ್ಕೇನಂತೀರಿ, ಹೌದಲ್ರಿ? ಹಿಂಗೆ ನಾವು ಮಾಡ್ಕೋತ ಇವತ್ತಿಂದ ನಮ್ದು ಅಡುಗೆ ಕ್ಯಾಬೇಜ್ ಪಲ್ಯ ಹರ್ವಿ ಪಲ್ಯ ಮಾಡತ್ತೇನೆ ರೀ. ಏನ್ರಲ್ಲ ನಾನು ನಿಮ್ಗೆ, ನಾವು ಎಷ್ಟೊತ್ತಿದ್ರು ಅಡುಗೆ 12 ಗಂಟೆಗಂದ್ರೆ ಡಬ್ಬಿ ಕೊಡಬೇಕು, 11 ಗಂಟೆಗಂದ್ರೆ ಅಡುಗೆ ಮುಗಿದಿರಬೇಕು. ಈಗ ನಾನು ದಾಲ್ ಮಾಡೋಕೆ ಎಲ್ಲ ಬೇಳೆ ಹಾಕ್ಕೊಂಡು ದಾಲ್ ಮಾಡ್ಬೇಕಂತೇಳಿ ಬೇಳೆ ಹಾಕಿ ಕುಕ್ಕರ್ ಹಚ್ಚಾತೇನೆ ನೋಡ್ರಿ. ಈ ಕುಕ್ಕರ್ ಹಚ್ಚುವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಟೊಮೆಟೊನು ಈಗ ಹಾಕಿ ಕುದಿಸಿಬಿಡಬೇಕು.
ನನ್ನ ಮಕ್ಕಳ ಚಹಾ ಕುಡಿಬೇಕನ್ನಿಸ್ತತ್ತ ಅವ್ರಿಗೆ ಚಹಾ ಕೊಟ್ಟೀನಿ. ಈ ಕಡೆ ಪಲ್ಯಕ್ಕೂ ಹಾಕತ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಹೇಳಬೇಕಾಗಿದ್ದ ವಿಶೇಷವಾಗಿದ್ದಂದ್ರೆ ನೋಡ್ರಿ, ನಿಮ್ಮ ಯಜಮಾನ್ರು ಹೇಳ್ರು, ಬೇರೆದವ್ರು ಹೇಳ್ರು ಅಂತ ನೀವು ಊಟ ಯಾರ್ಯಾರಿಗೆ ಯಾವುದೇ ತಪ್ಪಲು ಪಲ್ಯ ಮಾಡಾಕತ್ರ ಮೊದಲು ನೀವು ಹೆಚ್ಚಿ ಉಪ್ಪಿನ ನೀರೊಳಗೆ ಹಾಕಿ ಪಲ್ಯ ಮಾಡೋದು ಬರ್ರಿ. ಯಾಕಂದ್ರೆ ಅದ್ರ ಕ್ರಿಮಿ ಕೀಟಗಳಿದ್ದು ಅಂದ್ರೆ ಉಪ್ಪಿನ ನೀರಿಗೆ ಸಾಯ್ತಾವೆ ನೋಡ್ರಿ. ಈ ಹರಿವೆ ಪಲ್ಯ ರೆಸಿಪಿ ನಾನು ನಂದು ಯೂಟ್ಯೂಬ್ ಚಾನಲ್ನಾಗ ಐತಿ, ನೀವು ಹೋಗಿ ನೋಡ್ಬೋದು. ಹರಿವೆ ಪಲ್ಯ ಯಾವ ರೀತಿ ಮಾಡ್ಬೋದು, ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾವು ಹೆಂಗೆ ಮಾಡ್ತೇವೆ ಹರಿವೆ ಪಲ್ಯ ಅನ್ನೋದು ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ನೋಡ್ಬೋದು ಹರಿವೆ ಪಲ್ಯ ನಾವು ಏನು ಮಾಡ್ತೇವೆ, ಈಗ ಬೆಳ್ಳುಳ್ಳಿ ಅದು ಹಾಕಂಗಿಲ್ಲ ರೀ. ಯಾಕಂದ್ರೆ ಇದ್ರ ರೆಸಿಪಿ ಪೂರ್ತಿಯಾಗಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಾಗ ಹಾಕೀನಿ. ಅದನ್ನು ಒಂದು ಸಲ ಹೋಗಿ ನೀವು ನೋಡ್ರಿ ಅಂದ್ರೆ ನಿಮಗೂ ಗೊತ್ತಾಗ್ತೈತಿ. ಈ ತಪ್ಪಲು ಪಲ್ಯ ಭಾರಿ ರುಚಿಯಾಗಿ ಆಗಿರ್ತೈತೆ ರೀ. ಇವಾಗ ಏನೈತ್ರಲ್ಲ ಕ್ಯಾಬೇಜ್ ಪಲ್ಯ ನೋಡ್ರಿ, ಅದನ್ನೆಲ್ಲ ಸಣ್ಣಂಗೆ ಹೆಚ್ಕೊಂಡು ನೀರಾಗ ತೊಳೆದು ಮೊದಲೇ ನಾವು ಹುರ್ಕೋತೇವೆ ರೀ. ಹುರ್ಕೊಂಡು ಆಮೇಲೆ ಇದನ್ನು ಬಾಜಿಗೆ ಒಗ್ಗರಣೆ ಕೊಡ್ತೇವೆ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮಲ್ಲಿ ಬುಧವಾರ ಸಂತೆ ಸೌದತ್ತಿ ಒಳಗೆ ಪ್ರತಿ ಬುಧವಾರನೂ ಕಾಯಿಪಲ್ಯ ಸಂತೆ ಆಗ್ತೈತಿ. ಸಂತೆ ಮಾತ್ರ ಈಗ ನಮ್ಮ ಮಗ ನನ್ನ ಮಾಡ್ಕೊಂಬರ್ತಾನೋ. ಇನ್ನೊಂದು ಏನಪ್ಪ ವಿಶೇಷ ಅಂತಂದ್ರೆ ನಾನು ಈಗ ಸಂತೆಗೆ ಹೋದ್ರೆ ಮತ್ತು ಮನ್ಯಾಗ ಅಡುಗೆ ಆಗಂಗಿಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ ಅಂದ್ರೆ ರೀ, ನಾನು ಮನ್ಯಾಗ ಅಡುಗೆ ಮಾಡ್ಕೊತನು, ಮಗ ಹೋಗಿ ಸಂತೆ ಮಾಡ್ಕೊಂಬರ್ತಾನೋ. ನಂದು ಅಂಬ್ಲಿ ಕುಡ್ಕೋತ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ನನಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಂಬ್ಲಿ ಬೇಕು ರೀ. ನೋಡ್ಬೋದು ಪಲ್ಯ ಸ್ವಲ್ಪ ನೀರಿನ ಅಂಶ ಸುಡು ತನಕ ಹುರ್ಕೋಬೇಕು ನೋಡ್ರಿ. ಇದ್ರದ್ದು ರೆಸಿಪಿ ನಾನು ಈಗ ಒಂದು ಸಲ ಶೇರ್ ಮಾಡ್ಕೊಂಡೇನಿ. ಯಾರ್ಯಾರು ನೋಡಿಲ್ಲ ಹೊಸವಾಗಿದ್ದವ್ರಿಗೆ ಈ ರೆಸಿಪಿ ಇನ್ನೊಂದು ಸಲ ಶೇರ್ ಮಾಡ್ತೀನಿ ನೋಡ್ರಿ. ಇದನ್ನೆಲ್ಲ ಚೆನ್ನಾಗೆ ಹುರ್ಕೋಬೇಕ್ರಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಎಣ್ಣೆ ಹಾಕಿ ಉಳ್ಳಾಗಡ್ಡಿ, ನೀವು ಕೆಂಪು ಖಾರದ ಮಾಡ್ಕೋರಿದ್ರೆ ಅಂದ್ರೆ ಕೆಂಪು ಖಾರ ಯೂಸ್ ಮಾಡ್ಬೋದು. ಹಸಿ ಖಾರ ಯೂಸ್ ಮಾಡೋರಿದ್ರೆ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಇಲ್ಲಪ್ಪ ಅಂದ್ರೆ ಖಾರ ಹರ್ಕೊಂಡಾದರೂ ಹಾಕ್ಕೋಬೋದು. ನಾನೀಗ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಬಾಜಿ ಒಗ್ಗರಣೆ ಕೊಟ್ಟು ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ತೇನೆ ನೋಡ್ರಿ. ಬಾಜಿ ರೆಡಿಯಾಗಿಬಿಡ್ತೈತೆ. ಅದೇನು ಹುರಿದಿರ್ತೀವ ನಾನು ಭಾಳ ಕುದಿಸ್ಕೋಂಗಿಲ್ಲ, ಒಂದು ಕುದಿ ಕುದ್ರೆ ಸಾಕು ನೋಡ್ರಿ. ಇಷ್ಟು ಬೆಳಗಿನ ರೂಟೀನ್ ಇರ್ತೈತೆ ರೀ ನಮ್ದು. ಈ ಎದ್ದಾಗಿಂದ ಇದನ್ನು ಮಾಡೋದಿರ್ತೈತಿ. ಇದು ಅಡುಗೆ ಮುಗಿತಪ್ಪ ಅಂದ್ರೆ ಮತ್ತು ಅಷ್ಟೊತ್ತಿಗೆ ಅಂದ್ರೆ ಶಿಂಕ್ನ್ಯಾಗ ಬಾಂಡೆ ಕೂಡಿರ್ತಾವೆ, ಬಾಂಡೆ ತಿಕ್ಕಬೇಕು. ಬಾಂಡೆ ಆತಪ್ಪ ಅಂದ್ರೆ ಅರ್ಬಿ ಒಗ್ಯಾಕೆ ಹೋಗ್ಬೇಕ್ರಿ. ಅರ್ಬಿ ಒಕ್ಕೊಂಡು ಮಾಡ್ಕೊಂಡು ಹೊಳ್ಳಿ ಬರಬೇಕಾದ್ರೆ ಅವು ಒಣಗಿದ್ದ ಅರ್ಬಿ ತೊಗೊಂಡಿರ್ತಾವಲ್ಲ ಅವನ್ನೆಲ್ಲ ತಂದು ಮಡಚಿ ಅವನ್ನೆಲ್ಲ ನಮ್ದು ಅರ್ಬಿ ನಮ್ಮ ರೂಮ್ನ್ಯಾಗ ಮಕ್ಕಳ ರೂಮ್ನ್ಯಾಗ ಹೀಗೆಲ್ಲ ಹೊಂದಿಸಿಟ್ಟು ಮಾಡಿ ನಾವು ಅವತ್ತು ಅಷ್ಟು ಕೆಲಸ ಮುಗಿಸ್ತೇವೆ. ಮತ್ತು ಏನಪ್ಪ ಅಂದ್ರೆ ಸಂತಿ ತಂದು ಕೊಟ್ಟ ಮಗ ಅದನ್ನೆಲ್ಲ ಸಂತಿ ಇಡಬೇಕಾಗ್ತೈತಿ. ಸೋಸು ಇದ್ದು ಅಂದ್ರೆ ಚೌಳಿಕಾಯಿ ಪಲ್ಯಗಳು, ತಪ್ಪಲು ಪಲ್ಯ ಅವನ್ನೆಲ್ಲ ಸೋಸಿ ಇಟ್ಕೋಬೇಕಾಗ್ತೈತೆ ರೀ. ಈ ರೀತಿ ದಿನದ ಒಂದಿಲ್ಲ ಅಂದ್ರೆ ಒಂದು ಥರ ರೂಟೀನ ಸ್ಟಾರ್ಟ್ ಇದ್ದೇ ಇರ್ತೈತೆ ನೋಡ್ರಿ. ನಂದು ಒಬ್ಬಾಕಿದಲ್ಲ, ಪ್ರತಿ ಹೆಣ್ಣು ಮಕ್ಕಳದು ಇದು ರೂಟೀನ ಇರ್ತೈತೆ ನೋಡ್ರಿ. ಮತ್ತು ಒಬ್ಬೊಬ್ರದ ಎಕ್ಸ್ಟ್ರಾ ನಾವು ಬರೀ ಅಡುಗೆ ಮಾಡ್ಯಾರ ಕುಂಡಿರ್ತೀವಿ. ಒಬ್ಬೊಬ್ಬರ ಮನ್ಯಾಗನ ಬಿಸ್ನೆಸ್ ಮಾಡ್ತಿರ್ತಾರೋ ಅಂಥವ್ರು ಅದು ಮತ್ತು ಎಕ್ಸ್ಟ್ರಾ ಪಾಪ ಕೆಲಸ ಇರ್ತಾವೆ. ಅವರೆಲ್ಲ ಹೆಂಗೆ ಮಾಡ್ತಾರೋ ಏನೋ. ನಾವು ಇಷ್ಟು ಮಾಡೋಕೆ ಬೇಜಾರು ಮಾಡ್ಕೋತೇವೆ ರೀ. 2 ಟೊಮೆಟೊ ಹೆಚ್ಚಿನಿ, ಅದಕ್ಕೆ 1.5 ಅಷ್ಟು ಹಾಕೀನಿ ರೀ. ಇನ್ನು ಅರ್ಧ ಏನೈತಿಲ್ಲ ಕೋಸಂಬರಿಗೆ ಹಾಕೋತೀನಿ. ನೀವೇನು ಮಾಡಿರಿ, ಬೆಳಗ್ಗೆ ಎದ್ದ ತಕ್ಷಣ ಬೀಟ್ರೂಟ್ ಜ್ಯೂಸರ ಇಲ್ಲಪ್ಪ ಅಂದ್ರೆ ಬೀಟ್ರೂಟ ಮತ್ತು ಕ್ಯಾರೆಟ್ ಹಾಕ್ಯಾರ 2 ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ರೂಢ ಇಟ್ಕೋರಿ. ಯಾಕಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ನೀವು ಈ ರೀತಿ ಮಾಡ್ಕೊಂಡು ಕುಡೀರಿ. ನಾ ಅದನ್ನ ಹೇಳ್ತೇನೆ. ಯಾಕಂದ್ರೆ ಈ ನಮ್ಮ ಊಟದಾಗಂತೂ ಏನೇನು ಸಿಗೋದಿಲ್ಲ ರೀ. ಇದೇನು ನಾವು ನ್ಯಾಚುರಲ್ ಜ್ಯೂಸ್ ಕುಡಿತೇವಲ್ಲ ರೀ, ಅದರಿಂದ ನಮಗೆ ಒಂದೀಟ್ರ ಬೆನಿಫಿಟ್ ಸಿಗ್ತೈತಿ. ಆ ಬೆನಿಫಿಟ್ ಯೂಸ್ ಮಾಡ್ಕೋರಿ ಅನ್ಕೋತ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಈ ಏನಾರ ನಾ ಮಾಡಿರುವ ಲಾಗ್ ನಿಮಗೆ ಮತ್ತು ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ.
ಮತ್ತು ಹೊಸವಾಗಿದ್ದವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಫ್ರೆಂಡ್ಸ ನಿಮ್ಮ ರಿಲೇಷನ್ದವ್ರಿಗೆಲ್ಲ ನಮ್ಮ ರೆಸಿಪಿಗಳನ್ನು ನಮ್ಮ ವ್ಲಾಗನ್ನು ಶೇರ್ ಮಾಡುತ್ತು ಬರ್ರಿ. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ಕೋತಾ ಇದ್ರಿ ಅಂದ್ರೆ ಇನ್ನೂ ಹೊಸ ಹೊಸ ರೀತಿಯ ರೆಸಿಪಿಗಳನ್ನು ಹೊಸ ಹೊಸ ವ್ಲಾಗ್ಗಳನ್ನು ತರ್ತೇನೆ. ಆದಷ್ಟು ನೀವು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡುತ್ತೆ ಬರ್ರಿ, ಸ್ಕಿಪ್ ಮಾಡಿ ನೋಡಬೇಡ್ರಿ. ನಿಮ್ಮ ಸಪೋರ್ಟನ್ನು ನಮಗೆ ಮುಖ್ಯ ರೀ. ನೋಡ್ಬೋದು ನಾನೇನಾರ ವ್ಲಾಗ್ ಸರಿಯಾಗಿ ಮಾಡತ್ತಿಲ್ಪ ಅಂದರೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಜೀರಿಗೆ ನೀರು ಕುಡಿತು ಬರ್ರಿ. ಏನು ದಪ್ಪ ಇದ್ದವ್ರು ಸಣ್ಣ ಆಗಬೇಕು, ಸಣ್ಣ ಇದ್ದವ್ರು ದಪ್ಪ ಆಗ್ಬೇಕಂತೇನಲ್ಲ. ಆರೋಗ್ಯ ದೃಷ್ಟಿಯಿಂದ ಜೀರಿಗೆ ನೀರು ಭಾಳ ಅಂದ್ರೆ ಭಾಳ ಒಳ್ಳೆಯದು. ಜೀರಿಗೆ ನೀರು ತಪ್ಪಲ್ದನ ಕುಡೀರಿ. ನಿಮಗೆ ಬಿಸಿ ಬಿಸಿ ಕುಡಿಯೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಆರಿಸ್ಕೊಂಡಾದರೂ ಕುಡೀರಿ ಜೀರಿಗೆ ನೀರು. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತೆ ನೋಡ್ರಿ. ನನಗೆ ಇಷ್ಟು ಎಸಿಡಿಟಿ ಆಗ್ತಿತ್ತಲ್ಲ, ಆ ಜೀರಿಗೆ ನೀರು ಕುಡಿಯೋದ್ರಿಂದ ಎಸಿಡಿಟಿ ಪೂರ್ತಿಯಾಗಿ ಈಗ ಕಡಿಮೆ ಆಗಿಬಿಟ್ಟೈತೆ ನೋಡ್ರಿ. ಮತ್ತು ನೀವು ಡ್ರೈ ಫ್ರೂಟ್ಸ್ ಏನಾರ ತಿನ್ನಾಕತ್ತಿದ್ರಪ್ಪ ಅಂದ್ರೆ ನೀವು ನೀರಾಗ ನೆನೆ ಹಾಕ್ಕೊಂಡನ ಡ್ರೈ ಫ್ರೂಟ್ಸ ತಿನ್ನುತ್ತು ಬರ್ರಿ. ಹಂಗೆ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಹಂಗೆ ತಿಂದ್ರೆ ಎಣ್ಣೆ ಅಂಶ ಹೆಚ್ಚು ಇರ್ತೈತಿ. ನೀರಾಗ ನೆನೆ ಹಾಕೋದ್ರಿಂದ ಅದರ ಎಣ್ಣೆ ಅಂಶ ಪೂರ್ತಿಯಾಗಿ ಕಡಿಮೆ ಆಗಿಬಿಡ್ತೈತಿ. ವಿಟಮಿನ್ಸ್ಗಳಷ್ಟು ನಮ್ಮ ದೇಹಕ್ಕೆ ಸಿಗ್ತಾವೆ. ಹೇಳಿನಲ್ರಿ, ಇಷ್ಟು ಅಡುಗೆ ಮಾಡೋದ್ರಾಗ ಶಿಂಕಣ್ಯಾಗ ಬಾಂಡೆ ತುಂಬೇ ಬಿಡ್ತಾವೆ. ಸಕ್ರೆ ಡಬ್ಬಿ ಖಾಲಿ ಆಗಿತ್ತು, ಅದಕ್ಕೆ ಅದನ್ನು ತಿಕ್ಕಕ್ಕೆ ತೊಗೊಂಡಿನಿ. ಈ ಥರ ಶಿಂಕಣ್ಯಾಗ ತಿಕ್ಕೊಂಬಿಡ್ತೇನೆ ರೀ ನಾ ಬಾಂಡೆ ಎಲ್ಲ ತಿಕ್ಕೊಂಡಾದ್ಮೇಲೆ ಹೇಳ್ರಲ್ಲ ನಿಮಗೆ ನೆಕ್ಸ್ಟ್ ಕೆಲಸ. ಕಾಯಿಪಲ್ಯ ತಂದಿದ್ದ ಮಗ ಕಾಯಿಪಲ್ಯ ಹೊಂದಿಸೋದು, ಅರ್ಬಿ ಒಗೆಯೋದು, ಅರ್ಬಿ ಮಡ್ಚೋದು, ಇದೇ ಕೆಲಸ ನೋಡ್ರಿ. ಆಮೇಲೆ ಅಡುಗೆ ಮಾಡೋದಕ್ಕಂದ್ರೆ ಅಡುಗೆ ಮನೆಯ ಮತ್ತು ಉಳ್ಳಾಗಡ್ಡಿ ಸಿಪ್ಪಿ ಬೆಳ್ಳುಳ್ಳಿ ಸಿಪ್ಪಿ ಬಿದ್ದಿರ್ತಾವಲ್ರಿ, ಅದನ್ನೆಲ್ಲ ಕಸ ಹುಡುಗಬೇಕು, ನೀಟಾಗಿ ಇಟ್ಕೋಬೇಕು. ಮತ್ತು ನೀವು ಯಾವ ರೀತಿ ಕೆಲಸ ಮಾಡ್ತೀರತ್ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನಮ್ಮಲ್ಲಿ ನೀರಿನ ಸಮಸ್ಯೆ ಭಾಳ ಐತೆ ನೋಡ್ರಿ. ಯಾಕಪ್ಪ ಅಂದ್ರೆ 5 ದಿವಸ 6 ದಿವಸ 7 ದಿವಸ ಇಷ್ಟು ದಿವ್ಸಕ್ಕೊಮ್ಮೆ ಬರ್ತಾವ್ರಿ ನೀರು. ನಮ್ಮಲ್ಲೇ ಮಲಪ್ರಭಾ ನದಿ ದೊಡ್ಡದೈತಿ ಖರೆ, ಆದರೂ ನೀರಿನ ಸಮಸ್ಯೆ ಭಾಳ ಐತ್ರಿ. ಕುಡಿ ನೀರಂತೂ 7 ದಿನಕ್ಕೆ ಅಂದ್ರೆ ಖಾಲಿ ಆಗಿರ್ತಾವೆ. ಇಲ್ಲಿ ನಮ್ಮಲ್ಲಿಗೆ ನೀರಿನ ಗಾಡಿ ಅಡ್ಡಾಡತ್ತೈತಿ, ಅದರಿಂದ ನೀರು ಸಿಗ್ತಾವ್ರಿ ನಮಗೆ. ನೋಡಿರಿ ಫ್ರೆಂಡ್ಸ್, ಈಗ ಬೇಸಿಗೆಗೆನ ಕವಳಿ ಹಣ್ಣು ಬರ್ತಾವೆ ನೋಡ್ಬೋದು. ಯಾರ್ಯಾರು ನೀವು ಕವಳಿ ಹಣ್ಣು ತಿಂದಿರಿ ಅಂತೂ ಕಮೆಂಟ್ ಮಾಡಿ ತಿಳಿಸ್ರಿ. ಕವಳಿ ಹಣ್ಣು ಅಂದ್ರೆ ಯಾರ್ಯಾರಿಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಕವಳಿ ಹಣ್ಣು ಭಾಳ ಚಲೋ ಇರ್ತಾವೆ, ಟೇಸ್ಟಿಯಾಗಿರ್ತಾವೆ, ಸಖತ್ತಾಗಿ ಇರ್ತಾವೆ. ಈಗ ನೀರ್ಲನ್ನು ಕವಳಿ ಹಣ್ಣು ಮಾವಿನ ಹಣ್ಣಿನ ಸೀಸನ್ ನೋಡ್ರಿ, ಈ ಏಪ್ರಿಲ್ ಮೇದಾಗೆಲ್ಲ. ಮತ್ತಿನ್ನು ಮುಂದಿನ ವರ್ಷ ಸಿಗುವು. ಈಗ ಅದಕ್ಕೆ ಈಗ ತಿಂದ್ಬಿಡ್ರಿ. ಹಸಿ ಬಿದ್ದು ಅಂದ್ರೆ ಉಪ್ಪಿನಕಾಯಿ ಹಾಕಿ ಇಟ್ಕೋಬೋದು. ನೋಡ್ಬೋದು. ಈಗ ಎಲ್ಲ ಬುಧವಾರ ಸಂತೆ ತರಕಾರಿ ತಂದ ನನ್ನ ಮಗ. ಇನ್ನು ಅವನ್ನೆಲ್ಲ ಕ್ಯಾರಿ ಬ್ಯಾಗ್ನಾಗ ಹಾಕಿ ಫ್ರಿಜ್ಜಿನಾಗೆಲ್ಲ ಇಡೋದು ನೋಡ್ರಿ. ಗೋವಾ ಮಾವಿನ ಅನ್ನೋದು ತಂದನು. ನಮ್ಮ ಸೈಡ್ ಇವು ಗೋವಾ ಮಾವಿನ ಹಣ್ಣು ಬಾಡ್ರಿ. ಮತ್ತು ಸಿಗೋಣ ಅಂತ ಮುಂದಿನ ವ್ಲಾಗ್ನಾಗ. ನಮಸ್ಕಾರ.